ಎಷ್ಟೋ ಮಕ್ಕಳು ಕೇಳ್ತಾರೆ, ನಾವು ಓದಿದ್ದೆಲ್ಲ ಮರೆತು ಹೋಗುತ್ತೆ, ನಮಗೆ ಓದೋಕ್ಕೆ ಆಗ್ತಿಲ್ಲ ಅಂತ. ಅವರಿಗೋಸ್ಕರ ಇಲ್ಲಿ ಒಂದು ಸಣ್ಣ ಕಥೆಯನ್ನು ಹೇಳ್ತೀನಿ. ಒಬ್ಬ ಶಿಷ್ಯ ತನ್ನ ಗುರುವಿನ ಬಳಿ ಬಂದು ಕೇಳ್ತಾನೆ, ಗುರುಗಳೇ, ನಾನು ನಿಮ್ಮ ಹತ್ತಿರ ಎಷ್ಟೋ ಪಾಠ ಕೇಳಿದ್ದೇನೆ, ಆದರೆ ಯಾವುದೂ ನೆನಪಿಲ್ಲ. ಈ ಓದಿನಿಂದ ಏನು ಲಾಭ ಅಂತ ಕೇಳ್ತಾನೆ. ಅದಕ್ಕೆ ಗುರುಗಳು ಹೇಳ್ತಾರೆ, ಅವನಿಗೆ ಒಂದು ಹಳೆಯ ಕೊಳಕಾದ ಬುಟ್ಟಿಯನ್ನು ಕೊಟ್ಟು, ಇದರಲ್ಲಿ ನದಿಯಿಂದ ನೀರು ತೆಗೆದುಕೊಂಡು ಬಾ. ಆ ಬುಟ್ಟಿ ತುಂಬ ತೂತುಗಳಿದ್ದವು. ಶಿಷ್ಯ ನೀರು ತರುವಷ್ಟರಲ್ಲಿ ಬುಟ್ಟಿ ಖಾಲಿಯಾಗುತ್ತಾ ಇತ್ತು. 10 ಬಾರಿ ಪ್ರಯತ್ನಿಸಿದರೂ ಅವನಿಗೆ ಒಂದು ಹನಿ ನೀರು ತರಲು ಆಗಲಿಲ್ಲ. ಶಿಷ್ಯ ಬೇಸರದಿಂದ ಅಂದ, ಗುರುಗಳೇ, ಇದು ವ್ಯರ್ಥ, ನನಗೆ ನೀರು ತರಲು ಆಗಲಿಲ್ಲ. ಆಗ ಗುರುಗಳು ಅಂದರು, ಮಗು, ಬುಟ್ಟಿಯನ್ನು ನೋಡು. ಆ ಹಳೆಯ ಕಸ ತುಂಬಿದ್ದ ಬುಟ್ಟಿ ಈಗ ಸಂಪೂರ್ಣವಾಗಿ ಶುಭ್ರವಾಗಿದೆ. ವಿದ್ಯಾರ್ಥಿಗಳಿಗೆ ಈ ವಿಡಿಯೋಯಿಂದ ಸಂದೇಶ ಏನಪ್ಪ ಅಂತಂದರೆ, ನಮ್ಮ ಓದು ಕೂಡ ಹಾಗೆ. ನಾವು ಓದಿದ್ದೆಲ್ಲ ನೆನಪಿಲ್ಲದೇ ಇರಬಹುದು, ಆದರೆ ಆ ಓದು ನಮ್ಮ ವ್ಯಕ್ತಿತ್ವವನ್ನು, ನಮ್ಮ ವಿಚಾರಗಳನ್ನು ಅರಿಯದಂತೆ ಶುದ್ಧಗೊಳಿಸುತ್ತಿರುತ್ತದೆ. ನೀವು ಓದಿದ ಪ್ರತಿಯೊಂದು ವಿಷಯವೂ ನಿಮ್ಮ ಬುದ್ಧಿವಂತಿಕೆಯನ್ನು ಮೆರುಗುಗೊಳಿಸುತ್ತದೆ. ನೆನಪಿಲ್ಲ ಎಂದು ಓದುವುದನ್ನು ಬಿಡಬೇಡಿ, ಅದು ನಿಮ್ಮನ್ನು ಒಳಗಿನಿಂದ ಬೆಳೆಸುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ನಾನು ನಿಮ್ಮ ಪೂಜಾ KM.